ಎಲ್ರಿಗೂ ನಮಸ್ಕಾರ. ಕೃಷ್ಣವಾಣಿಗೆ ಸ್ವಾಗತ. ನಾನಿವತ್ತು ಭಗವದ್ಗೀತೆ ಓದ್ತಾ ಇಲ್ಲ, ಬಟ್ ಅದ್ರ ಬದಲು ನಾವಿನ್ನ ತುಂಬ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾಡಿದ್ದು ಬರುವಂತಹ ಮಹಾಶಿವರಾತ್ರಿ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಶಿವರಾತ್ರಿಯನ್ನು ಆಚರಿಸ್ತಾರೆ. ಸ್ವಲ್ಪ ಜನಕ್ಕೆ ಯಾಕೆ ಆಚರಿಸ್ತಿದ್ದೀವಿ ಅಂತ ಗೊತ್ತಿರುತ್ತೆ, ಇನ್ನು ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. ನಮ್ಮ ಫ್ಯಾಮಿಲಿಲಿ ಬಂದಿರುತ್ತೆ, ಹಾಗಾಗಿ ನಾವು ಅದನ್ನು ನಡೆಸ್ಕೊಂಡು ಬಂದಿರ್ತೀವಿ ಅಷ್ಟೇ. ಶಿವರಾತ್ರಿಯ ಮಹತ್ವ ಏನು ಮತ್ತು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಲಿಕ್ಕೆ ನಾನು ಚಿಕ್ಕದೊಂದು ಪ್ರಯತ್ನ ಮಾಡಿದ್ದೀನಿ. ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಮತ್ತು @ಗೀತಧಾರೆನ ಫಾಲೋ ಕೂಡ ಮಾಡಿ. ಶುರು ಮಾಡೋಣ. ಶಿವರಾತ್ರಿ ಯಾಕೆ ನಾವು ಮಾಡಬೇಕು, ಅದಕ್ಕೆ 3 ಮಹತ್ವವಾದ ಕಾರಣಗಳಿದೆ. ಮೊದಲನೇದಾಗಿ ಶಿವರಾತ್ರಿ ಅಂದರೆ ಶಿವ ಅಂದರೆ ಶುಭ, ಮಂಗಳ. ಅದೇ ಥರ ರಾತ್ರಿ ಅಂದರೆ ಕತ್ತಲೆ, ಅಜ್ಞಾನ ಅಂತ ಕರಿತೀವಿ. ಈ ರಾತ್ರಿಯ ದಿವಸ ನಾವು ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ, ಹಾಗಾಗಿ ಇದನ್ನು ಶಿವರಾತ್ರಿ ಅಂತ ಕರಿತೀವಿ. ಮತ್ತು ಇಲ್ಲಿ ನಾವು ಮೇನಾಗಿ ಲಿಂಗಾಭಿಷೇಕ, ಉಪವಾಸ ಮತ್ತು ದೀಪ ಪೂಜೆ ಮತ್ತು ಇನ್ನೊಂದು ಓಂ ನಮಃ ಶಿವಾಯ ಪಠಣೆಯನ್ನು ನಾವು ಮಾಡ್ತೀವಿ. ಯಾಕೆ ನಾವು ಮಹಾಶಿವರಾತ್ರಿನ ಮಾಡಬೇಕು ಅಂತ ಅಂದರೆ, ಫಸ್ಟ್ನೇದಾಗಿ ಹಿಂದೆ ಲಿಂಗತತ್ವ ಅನ್ನೋ ಒಂದು ಪುರಾಣದಲ್ಲಿ ಹೇಳಿರೋ ಪ್ರಕಾರ ಬ್ರಹ್ಮ ಅಂದರೆ ಸೃಷ್ಟಿಕರ್ತ ಮತ್ತು ವಿಷ್ಣು ಸೃಷ್ಟಿಯ ಪಾಲಕ ಇಬ್ಬರೂ ಕೂಡ ನಾನು ಶ್ರೇಷ್ಠ ಅಂಥೇಳಿ ವಾದ ಮಾಡ್ತಾ ಇರ್ತಾರಂತೆ. ಅವರ ಅಹಂಕಾರ ಜಾಸ್ತಿ ಆದಾಗ ಅವರ ಇಬ್ಬರ ಮಧ್ಯ ಯಾರು ಶ್ರೇಷ್ಠ ಅಂತ ಗೊತ್ತಿಲ್ಲದೇನೆ ವಾದ ಮಾಡುವಾಗ ಅವರಿಬ್ಬರ ಮಧ್ಯೆ ಒಂದು ಬೆಳಕಿನ ಸ್ತಂಭ ಅಂದರೆ ಕಂಬ ಉತ್ಪತ್ತಿ ಆಯ್ತಂತೆ. ಬೆಳಕಿನ ಕಂಬ ಒಂದು ಉತ್ಪತ್ತಿ ಆಯ್ತಂತೆ. ಆ ಬ್ರಹ್ಮ ಮತ್ತು ವಿಷ್ಣುಗೆ ಆಶ್ಚರ್ಯ ಆಯ್ತಂತೆ. ಆ ಬೆಳಕಿಗೆ ಅಥವಾ ಆ ಕಂಬಕ್ಕೆ ಯಾವುದೇ ತರಹದ ಆರಂಭನೂ ಇಲ್ಲ ಮತ್ತು ಅಂತ್ಯನೂ ಇರೋದಿಲ್ಲ ಅಂತೆ. ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ಡಿಸೈಡ್ ಮಾಡಿದ್ರಂತೆ ಅದರದ್ದು ಆದಿ ಮತ್ತು ಅಂತ್ಯವನ್ನು ತಿಳ್ಕೊಳ್ಳೋಣ ಅಂಥೇಳಿ. ವಿಷ್ಣು ಬಂದು ವರಹನ ರೂಪದಲ್ಲಿ ಅಂದರೆ ಹಂದಿಯ ರೂಪದಲ್ಲಿ ಮೂಲವನ್ನು ಹುಡುಕೋತಾ ಕೆಳಗಡೆ ಹೋಗ್ತಾನಂತೆ. ಅದೇ ಥರ ಬ್ರಹ್ಮ ಹಂಸನ ರೂಪ ತಗೊಂಡು ಆದಿ ಅಂದರೆ ಅಂತ್ಯವನ್ನು ಹುಡುಕೊಂಡು ಮೇಲ್ಗಡೆ ಹೋಗ್ತಾನಂತೆ. ಯುಗಗಳನ್ನು ಕಳ್ಕೋತಾ ಅವನು ಮೇಲ್ಗಡೆ ಹೋಗ್ತಾ ಆದಿಯನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾರಂತೆ. ಎಷ್ಟೇ ಟ್ರೈ ಮಾಡಿದರೂ ಕೂಡ ಅದರದ್ದು ಆದಿ ಆಗಲಿ ಅಂತ್ಯ ಆಗಲಿ ಅವರಿಗೆ ಹುಡುಕ್ಲಿಕ್ಕೆ ಆಗೋದೇ ಇಲ್ಲ ಅಂತೆ. ವಾಪಸ್ ಬಂದಾಗ ವಿಷ್ಣು ಹೇಳ್ತಾರಂತೆ, ನನಗೆ ಮೂಲ ಸಿಗಲಿಲ್ಲ, ನನ್ನ ಕೈಲಿ ಹುಡುಕೋಕ್ಕಾಗಲಿಲ್ಲ ಅಂಥೇಳಿ ವಿಷ್ಣು ಹೇಳ್ತಾರಂತೆ. ಅದೇ ಥರ ಬ್ರಹ್ಮ ನನ್ನ ಅಂತ್ಯವನ್ನು ನೋಡಿದೆ ಅಂತ ಹೇಳ್ತಾನಂತೆ. ಹೇಳಿದ ಮೇಲೆ ಆ ಒಂದು ಬೆಳಕಿನ ಕಂಬದಿಂದ ಮಧ್ಯದಲ್ಲಿ ಶಿವ ಹೊರಗಡೆ ಬರ್ತಾರಂತೆ. ಅಂದರೆ ಆ ಲಿಂಗದಲ್ಲಿ ಹೊರಗಡೆ ಬರ್ತಾರಂತೆ. ಹೊರಗಡೆ ಬಂದುಬಿಟ್ಟು ಹೇಳ್ತಾರಂತೆ, ನನಗೆ ಯಾವುದೇ ಆರಂಭವೂ ಇಲ್ಲ, ನನಗೆ ಯಾವುದೇ ಅಂತ್ಯವೂ ಇಲ್ಲ, ಅದಕ್ಕಾಗಿ ನಾನು ಪರಮತತ್ವ ಹಾಗೆ ಇದ್ದೀನಿ ಅಂತ ಹೇಳ್ತಾರಂತೆ, ಶಿವ ಹೇಳ್ತಾರಂತೆ. ಹಾಗಾಗಿ ನಾವು ಈ ದಿವಸ ಆ ಬೆಳಕಿನ ಲಿಂಗವನ್ನು ಪೂಜೆ ಮಾಡ್ತೀವಿ. ಆದಿನೂ ಇಲ್ಲ, ಅಂತ್ಯನೂ ಇಲ್ಲ, ಆದರೆ ಅದು ಪರಮತತ್ವ, ಹಾಗಾಗಿ ಅದನ್ನು ನಾವು ಪೂಜೆ ಮಾಡ್ತೀವಿ. ಜೊತೆಗೆ ಬ್ರಹ್ಮ ಸುಳ್ಳು ಹೇಳ್ತಾನಲ್ವಾ, ಆದಿನ ನಾನು ನೋಡಿದೆ, ಅದರದ್ದು ಅಂತ್ಯವನ್ನು ನಾನು ನೋಡಿದೆ ಅಂಥೇಳಿ. ಹಾಗಾಗಿನೇ ಇವತ್ತಿನವರೆಗೂ ಬ್ರಹ್ಮನಿಗೆ ದೇವಾಲಯಗಳಲ್ಲಿ ಪೂಜೆ ತುಂಬ ವಿರಳವಾಗಿದೆ. ಅದೇ ಥರ ವಿಷ್ಣು ಸತ್ಯ ಹೇಳಿದ್ದಕ್ಕೆ ಶಿವನೇ ಅವರ ಎದುರಿಗೆ ಪ್ರತ್ಯಕ್ಷ ಆಗ್ತಾನೆ ಮತ್ತು ಅವರಿಗೆ ಕಾಣಿಸ್ಕೊತಾರೆ ಕೂಡ. ಇದು ಶಿವರಾತ್ರಿಯ ಮೊದಲನೇ ಮಹತ್ವ. ಹಾಗಾಗಿ ನಾವು ಲಿಂಗ ಅಂದರೆ ಬರೀ ಕಲ್ಲು ಮಾತ್ರ ಅಲ್ಲ, ಅದು ಲಕ್ಷಣವಿಲ್ಲದ ಲಕ್ಷಣ. ಅದಕ್ಕೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ, ಆದರೆ ಅದು ಪರಮತತ್ವ ಆಗಿರುತ್ತೆ. ಹಾಗಾಗಿ ಅದನ್ನು ನಾವು ಇವತ್ತಿನ ದಿವಸ ಅಭಿಷೇಕಕ್ಕೆ ಇಡ್ತೀವಿ. ಜೊತೆಗೆ ಎರಡನೇದಾಗಿ ಶಿವ ಮತ್ತು ಪಾರ್ವತಿ ಕಲ್ಯಾಣ ಆಗಿದ್ದು ಅದೇ ದಿವಸ ಅಂತ ಹೇಳ್ತಾರೆ. ಅಂದರೆ ಒಂದೊಂದು ಪುರಾಣದಲ್ಲಿ ಒಂದೊಂದು ಥರ ಇದೆ. ಬಟ್ ಸೃಷ್ಟಿಯ ಸಮತೋಲನೆಗೋಸ್ಕರ ಶಿವ ಮತ್ತು ಪಾರ್ವತಿ ಶಕ್ತಿಯ ರೂಪದಲ್ಲಿ ಒಂದಾಗಿರುವಂತಹ ದಿನಕ್ಕೆ ಶಿವರಾತ್ರಿ ಅಂತ ಕರೀತಾರೆ. ಹಾಗಾಗಿ ಆ ದಿನನ ನಾವು ಶಿವರಾತ್ರಿ ಅಂತ ಕರಿತೀವಿ. ಮೂರನೇ ಮಹತ್ವ ಏನಪ್ಪ ಅಂತಂದರೆ, ದೇವರು ಮತ್ತು ರಾಕ್ಷಸರು ಇಬ್ಬರೂ ಸಮುದ್ರ ಮಂಥನ ಮಾಡ್ತಾರೆ, ಅಮೃತಕ್ಕೋಸ್ಕರ ಸಮುದ್ರ ಮಂಥನ ಮಾಡ್ತಾರಲ್ವಾ. ಆ ಮಂಥನದಲ್ಲಿ ಬಂದಂತಹ ಕಾರ್ಕೋಟಕ ವಿಷವನ್ನು ಶಿವ ಕುಡಿತಾರೆ. ಹಾಗಾಗಿ ಆ ದಿನದ ಒಂದು ಆಚರಣೆಗೋಸ್ಕರ ಮಹಾಶಿವರಾತ್ರಿಯನ್ನು ಮಾಡ್ತಾರೆ ಅಂತ ಕೂಡ ಉಲ್ಲೇಖ ಇದೆ. ಇದು ಶಿವರಾತ್ರಿಯ ಮಹತ್ವ.
ಯಾಕೆ ಮಾಡಬೇಕು ಅಂಥೇಳಿ. ಸೊ ಈ ಶಿವರಾತ್ರಿಯನ್ನು ಮಾಡೋದ್ರಿಂದ ನಮಗೆ ಏನು ಸಿಗುತ್ತೆ? ಸೊ ಒಂದು ಮನಸ್ಸಿಗೆ ಶಾಂತಿ ಸಿಗುತ್ತೆ. ಎರಡನೇದು ನಾವು ಮಾಡಿರೋಂತಹ ಪಾಪ, ಅಂದರೆ ಈ ಜನ್ಮದಲ್ಲಿ ಮಾಡಿರೋಂತಹ ಗೊತ್ತೋ ಗೊತ್ತಿಲ್ಲದೆ ಮಾಡಿರೋಂತಹ ಪಾಪ ಆಗಿರ್ಬೋದು ಅಥವಾ ಹೋದ ಜನ್ಮದ ಪಾಪಗಳಾಗಿರ್ಬೋದು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗುತ್ತೆ ಅಂತ ಹೇಳಿ ಇದನ್ನು ಮಾಡ್ತೀವಿ. ಮತ್ತು ಕುಟುಂಬದ ಶಾಂತಿಗೋಸ್ಕರ ಇದನ್ನು ನಾವು ಶಿವರಾತ್ರಿಯನ್ನು ಮಾಡ್ತೀವಿ. ಸರಿನಾ? ಓಕೆ, ನೆಕ್ಸ್ಟ್ ನಾವಿವಾಗ ಹೇಗೆ ಮಾಡೋದು, ಇದ್ರ ವಿಧಿವಿಧಾನ ಹೇಗೆ ಅಂತ ನೋಡೋಣ. ಮಹಾಶಿವರಾತ್ರಿ ದಿನ ಅಂದರೆ ನಾವು ಬೆಳಗ್ಗೆ ಎದ್ದು, ಈ ವರ್ಷ ನಮಗೆ ಫೆಬ್ರವರಿ 15ನೇ ತಾರೀಕು ಬಂದಿದೆ. ಸೊ ಅವತ್ತಿನ ದಿವಸ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ನಾವು ಪೂಜೆ ಮಾಡುವಂತಹ ಸ್ಥಳವನ್ನು ಪೂರ್ತಿಯಾಗಿ ಶುದ್ಧ ಮಾಡಿಕೊಂಡು ಶಿವನ ಪ್ರತಿಷ್ಠಾಪನೆ ಅಂದರೆ ಶಿವನ ಲಿಂಗ ಪ್ರತಿಷ್ಠಾಪನೆ ಅಥವಾ ಶಿವನ ಪೂಜೆಯನ್ನು ಸ್ಥಾಪನೆ ಮಾಡಬೇಕಾಗುತ್ತೆ. ತುಂಬ ಜನದ ಹತ್ರ ಶಿವನ ಲಿಂಗ ಇರುತ್ತೆ, ಸೊ ಅದನ್ನೇ ಇಟ್ಟು ಪೂಜೆ ಮಾಡ್ತಾರೆ. ಇನ್ನು ಕೆಲವೊಬ್ರಿಗೆ ಇಲ್ಲ ಅಂದವರು ಶಿವನ ಫೋಟೋಗೆನೆ ಅಭಿಷೇಕ ಮಾಡಬಹುದು. ಸೊ ಪೂಜೆ ಮಾಡಲಿಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡ್ಕೋಬೇಕು. ಜೊತೆಗೆ ಅವತ್ತು ನಾವು ಉಪವಾಸ ಮಾಡ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡಬೇಕಾಗುತ್ತೆ. ಬೆಳಗ್ಗೆ ಎದ್ದ ಮೇಲೆ ಇದನ್ನೆಲ್ಲ ಮಾಡಿದ ಮೇಲೆ ಸಂಕಲ್ಪ ಮಾಡಬೇಕಾಗುತ್ತೆ. ಸೊ ಇದು ಪೂಜೆಯ ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಳ್ಳೋದು ಅಥವಾ ಪೂಜೆಗಿಂತ ಮುಂಚೆ. ಸೊ ಪೂಜೆ ಟೈಮಲ್ಲಿ ನಾವು ಫಸ್ಟ್ ಮಾಡಬೇಕಾಗಿರೋದು ಗಣೇಶನ ಆರಾಧನೆ. ಸೊ ಯಾವುದೇ ಪೂಜೆ ಮಾಡಲಿಕ್ಕಿಂತ ಮುಂಚೆ ವಿಘ್ನ ವಿನಾಶಕ ಗಣೇಶನನ್ನು ನಾವು ಪೂಜೆ ಮಾಡಲೇಬೇಕು. ಸೊ ಗಣೇಶನನ್ನು ಸ್ಥಾಪನೆ ಮಾಡಿ ಗಣೇಶನಿಗೆ ಪೂಜೆ ಮಾಡಿ ಹೂವಿಟ್ಟು ಅದಾದಮೇಲೆ ಶಿವರಾತ್ರಿಯನ್ನು ಸ್ಟಾರ್ಟ್ ಮಾಡಬೇಕು. ಸೊ ಈ ಪೂಜೆಯನ್ನು ಮಾಡಬೇಕಾದ್ರೆ ನಾವು ಮೇನಾಗಿ ಉಪವಾಸನ ನಾವು ಇಲ್ಲಿ ಮಾಡ್ತೀವಿ. ಉಪವಾಸ ಅಂತ ಅಂದರೆ ದೇವರಿಗೆ ಹತ್ತಿರವಾಗುವಂತಹ ವಾಸವಾಗಿರುತ್ತೆ. ಸೊ ಉಪವಾಸವನ್ನು ಮಾಡಬೇಕು. ಸೊ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಉಪವಾಸ ಮಾಡುವಾಗ ಅದನ್ನು ತಿನ್ಬೋದಾ ಇದನ್ನು ತಿನ್ಬೋದಾ ಅಂಥೇಳಿ. ನನಗೆ ಗೊತ್ತಿರೋದು, ನಾನು ಓದಿರೋದನ್ನು ನಾನು ಹೇಳಬಲ್ಲೆ. ಸೊ ಉಪವಾಸದಲ್ಲಿ 3 ಥರ ಇರುತ್ತೆ. ಒಂದು ನಿರ್ಜಲ ಉಪವಾಸ ಅಂತ, ಅಂದರೆ ಏನನ್ನೂ ತಗೊಳ್ಳಲ್ಲ ಉಪವಾಸದ ದಿವಸ. ಇವನ್ ನೀರು ಕೂಡ ಕುಡಿಯಲ್ಲ. ಅದು ತುಂಬ ಕಠಿಣವಾದ ಉಪವಾಸ. ಅದು ಅಭ್ಯಾಸ ಇದ್ದವರು ಮಾತ್ರ ಮಾಡಬೇಕು, ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಭ್ಯಾಸ ಇದ್ದರೆ ಮಾತ್ರ ಮಾಡಬೇಕು. ಇವತ್ತು ಒಂದು ದಿವಸ ಮಾಡಿಬಿಡ್ತೀನಿ ನಾನು, ನನಗೇನೂ ಆಗಲ್ಲ ಅಂತ ಯಾರೂ ಮಾಡಬಾರ್ದು. ಅಭ್ಯಾಸ ಇದ್ದರೆ ಮಾತ್ರ ಮಾಡಬೇಕು. ಎರಡನೇದು ಮಧ್ಯಮ ಉಪವಾಸ, ಅಂದರೆ ಹಾಲು ಮತ್ತು ಹಣ್ಣನ್ನು ಎರಡನ್ನೂ ಸೇವನೆ ಮಾಡ್ಬೋದು. ಬೆಳಗ್ಗೆ ಹೊತ್ತು ಸೇವನೆಯನ್ನು ಮಾಡ್ಬೋದು, ಹಣ್ಣು ಕೂಡ ತೊಗೋಬೋದು, ಇವನ್ ರಾತ್ರಿ ಕೂಡ ತೊಗೋಬೋದು. ಮೂರನೇದು ಬಂದು ಸೌಮ್ಯ ಉಪವಾಸ ಅಂತ ಕರಿತೀವಿ. ಅಂದರೆ ಲಘು ಆಹಾರ ತಗೊಳ್ಳೋದು, ಅಂದರೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಯೂಸ್ ಮಾಡ್ದೇನೆ, ಜಾಸ್ತಿ ಹೀಟ್ ಮಾಡ್ದೇನೆ ತಗೊಳ್ಳೋಂಥ ಫುಡ್ನ ನಾವು ತಗೋಬೋದು. ಅದು ಸೌಮ್ಯ ಆಹಾರ ಅಂತ ಕರಿತೀವಿ. ಇದು ಉಪವಾಸದ ವಿಧಿ. ಸ್ಟ್ರಿಕ್ಟಾಗಿ ಮಾಡಲೇಬೇಕು ಅಂದವರು ಮಾಡಿ, ಇಲ್ಲ ಅಂತಂದರೆ ಯಾರಿಗೂ ಇದು ಫೋರ್ಸ್ ಇರೋದಿಲ್ಲ. ಉಪವಾಸನ ನಾವು ಸಂಕಲ್ಪ ಮಾಡ್ಕೊಂಡಿದ್ರೆ ಮಾಡಬೇಕು ಅಂತ ಹೇಳ್ತೀವಿ. ಸೊ ಇಲ್ಲಿ ಶಿವರಾತ್ರಿಯಲ್ಲಿ ಮೇನ್ ಏನಪ್ಪ ಅಂದರೆ ರಾತ್ರಿ ಜಾಗರಣೆ ಜೊತೆಗೆ ಅಭಿಷೇಕ ಮಾಡೋದು. ಸೊ ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ರಾತ್ರಿ ಹೊತ್ತು ನಾವು ಪೂರ್ತಿಯಾಗಿ ಜಾಗರಣೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಪ್ರಹರ ಅಂತ ಮಾಡ್ತೀವಿ, ಅಂದರೆ 24 ಗಂಟೆನ ನಾವು ಡಿವೈಡ್ ಮಾಡ್ತೀವಿ. ಸೊ ಒಂದು ಪ್ರಹರ ಅಂದರೆ 3 ಗಂಟೆ. ಬೆಳಗ್ಗೆ 6 ಗಂಟೆಯಿಂದ ಶುರು ಮಾಡಿ 9 ಗಂಟೆವರೆಗೂ ಒಂದು ಪ್ರಹರ ಬರುತ್ತೆ. ಆ ಟೈಮಲ್ಲಿ ನಾವು ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಎಲ್ಲ ಮಾಡಿ ಸ್ಥಾಪನೆ ಮಾಡಿ ಪೂಜೆ ಮಾಡಲಿಕ್ಕೆ ಒಂದು ಪ್ರಹರ ಆದರೆ, 9ರಿಂದ 12 ಒಂದು ಪ್ರಹರ. ಆ ಟೈಮಲ್ಲಿ ನೀವು ಏನಾದ್ರೂ ಓಂ ನಮಃ ಶಿವಾಯ ಪಠನೆ ಮಾಡ್ಬೋದು, ಅಥವಾ 108 ಸರಿ ಓಂ ನಮಃ ಶಿವಾಯ ಬರಿಬೋದು. ಇದೇ ಥರ ಬೆಳಗಿನ ಟೈಮಲ್ಲಿ 12ರಿಂದ 3, 3ರಿಂದ 6 ಇದು ಬೆಳಗಿನ 4 ಪ್ರಹರದಲ್ಲಿ ನಾವು ಮಾಡ್ಕೋತಾ ಹೋಗ್ಬೋದು. ಅಭಿಷೇಕ ಮಾಡಲೇಬಾರ್ದು ಅಂತೇನೂ ಇಲ್ಲ, ಬೆಳಗ್ಗೆನೂ ಅಭಿಷೇಕ ಮಾಡ್ಬೋದು. ಬಟ್ ಮೇನಾಗಿ ಶಿವರಾತ್ರಿಯಲ್ಲಿ ರಾತ್ರಿ ಅಭಿಷೇಕನೇ ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ರಾತ್ರಿ ಮಾತ್ರ ಯಾವ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಸೊ ಸಾಯಂಕಾಲ ಬಂದುಬಿಟ್ಟು 6 ಗಂಟೆಯಿಂದ 5ನೇ ಪ್ರಹರ ಶುರುವಾಗುತ್ತೆ. ಅದು ರಾತ್ರಿಯ ಮೊದಲನೇ ಪ್ರಹರ ಆಗಿರುತ್ತೆ. 6ರಿಂದ 9 ಗಂಟೆವರೆಗೂ ನಾವು ಆ ಟೈಮಲ್ಲಿ ನಾವು ಫಸ್ಟ್ ಅಭಿಷೇಕನ ಶುರು ಮಾಡಬೇಕು. ಅಭಿಷೇಕ ಅಂತಂದರೆ ಲಿಂಗದ ಮುಂದೆ ಕೂತ್ಕೊಂಡು ಬೆಳಗ್ಗೆ ಆಗೋವರೆಗೂ ಅಭಿಷೇಕ ಮಾಡೋದಲ್ಲ. ಯಾಕೆ ಅಂತಂದರೆ ನಾವು ಮನೇಲಿರೋದ್ರಿಂದ ಅದನ್ನು ಮಾಡಲಿಕ್ಕಾಗಲ್ಲ. ಬೆಳಗ್ಗೆ ಟೈಮಲ್ಲಿ ನಾವು ಇದೆಲ್ಲ ಮಾಡಿ ದೇವಸ್ಥಾನಗಳಿಗೆ ಹೋಗೋದು ಇರುತ್ತೆ, ನಾವು ಹೋಗಿ ಬರ್ತೀವಿ. ರಾತ್ರಿ ಟೈಮಲ್ಲಿ ಪ್ರತಿ ಪ್ರಹರದ ಮೊದಲಿಗೆ ಅಂದರೆ 6 ಗಂಟೆಯಿಂದ ನಾವು ಫಸ್ಟ್ ಪ್ರಹರ ಸ್ಟಾರ್ಟ್ ಆಗುತ್ತೆ ಅಂದರೆ ಫಸ್ಟ್ ಪ್ರಹರದಲ್ಲಿ ಒಂದು 15ರಿಂದ 20 ನಿಮಿಷ ನಾವು ಅಭಿಷೇಕವನ್ನು ಮಾಡಿ, ಅದಾದಮೇಲೆ ಒಂದು ಸರಿ ಓಂ ನಮಃ ಶಿವಾಯನ ಹೇಳಿಬಿಟ್ಟು ನೆಕ್ಸ್ಟ್ ನಮ್ಗೆ ಬೇರೆ ಕೆಲಸ ಮಾಡಿಕೊಂಡು ಮತ್ತೆ 9 ಗಂಟೆಯಿಂದ ಇನ್ನೊಂದು ಪ್ರಹರ ಶುರುವಾಗುತ್ತಲ್ಲ, ಆವಾಗ ಮತ್ತೆ ನಾವು ಅಭಿಷೇಕವನ್ನು ಶುರು ಮಾಡ್ಬೋದು. ಸೊ ಅಭಿಷೇಕಕ್ಕೆ ಬೇಕಾಗಿರುವಂತಹ ಮೇನ್ ಇಂಗ್ರೀಡಿಯೆಂಟ್ಸ್ ಅಥವಾ
ವಸ್ತುಗಳು ಏನಪ್ಪ ಅಂದರೆ, ಒಂದು ಶುದ್ಧವಾದ ನೀರು, ಎರಡನೇದು ಹಾಲು, ಮೂರನೇದು ಮೊಸರು, ನಂತರ ಜೇನುತುಪ್ಪ, ಐದನೇದು ಬಂದು ತುಪ್ಪ ನಾರ್ಮಲ್ ಗೀ, ಆರನೇದು ಮತ್ತೆ ಶುದ್ಧವಾದ ನೀರು, ಮತ್ತು ಏಳನೇದು ಬಿಲ್ವಪತ್ರೆ. ಬಿಲ್ವಪತ್ರೆ ತುಂಬ ಇಂಪಾರ್ಟೆಂಟ್. ನೀವು ಯಾವುದೇ ಅಭಿಷೇಕ ಮಾಡೋದಕ್ಕಿಂತ ಮುಂಚೆ, ಎಲ್ಲದಕ್ಕಿಂತ ಮುಂಚೆ ನೀವು ಬಿಲ್ವಪತ್ರೆನ ತಂದು ಇಟ್ಕೊಳ್ಳೇಬೇಕು, ನೀವು ಅಭಿಷೇಕ ಮಾಡ್ತೀರಾ ಅಂತಂದರೆ. ಇದು 7 ಐಟಮ್ಸು ನಮಗೆ ಅಭಿಷೇಕಕ್ಕೆ ಬೇಕಾಗುತ್ತೆ. ಸೊ ಫಸ್ಟ್ ನಾವು ಪ್ರಹಾರ ಶುರು ಮಾಡಿದಾಗ, 6 ಗಂಟೆ ಪ್ರಹಾರ ಶುರು ಮಾಡಿದಾಗ ಲಿಂಗಕ್ಕೆ ಫಸ್ಟು ಶುದ್ಧವಾದ ನೀರನ್ನ ಹಾಕಬೇಕು. ಹಾಕುವಾಗ ಓಂ ನಮಃ ಶಿವಾಯ ಹೇಳಬೇಕು. ನಂತರ ಹಾಲನ್ನು ಹಾಕಬೇಕು. ಹಾಗೂ ಕೂಡ ಓಂ ನಮಃ ಶಿವಾಯನ ನಾವು ಪಠನೆ ಮಾಡ್ತಾನೇ ಇರಬೇಕು. ಮೂರನೇದಾಗಿ ಮೊಸರು, ಆಮೇಲೆ ನೆಕ್ಸ್ಟು ಜೇನುತುಪ್ಪ, ಅದಾದಮೇಲೆ ತುಪ್ಪ, ಅದಾದಮೇಲೆ ಮತ್ತೆ ನೀರನ್ನು ಹಾಕಬೇಕು. ಅದಾದಮೇಲೆ ಬಿಲ್ವಪತ್ರೆಯನ್ನು ಏರಿಸ್ತಾ ಹೋಗಬೇಕು. ಸೊ ಇದೆಲ್ಲ ಮಾಡುವಾಗ ನಾವು ಓಂ ನಮಃ ಶಿವಾಯ ಪಠನೆಯನ್ನು ಮಾಡ್ತಾ ಇರಬೇಕು. ಸೊ ಇದಿಷ್ಟು ಮಾಡಿದ ಮೇಲೆ, ಈ ಅಭಿಷೇಕವನ್ನು ಪೂರ್ತಿ ಮಾಡಿದ ಮೇಲೆ ನಾವು ನಮಗೆ ಇಷ್ಟ ಆಗಿರುವಂತಹ ಜಪ ಆಗಿರ್ಬೋದು, ಮೃತ್ಯುಂಜಯ ಮಹಾಮಂತ್ರ ಆಗಿರ್ಬೋದು, ಓಂ ನಮಃ ಶಿವಾಯನೇ ಆಗಿರ್ಬೋದು, ನಾವು ಪೂರ್ತಿಯಾಗಿ ಹೇಳ್ತಾ ಹೋಗ್ಬೋದು ರಾತ್ರಿ ಜಾಗರಣೆ ಮಾಡೋದಾದರೆ. ಇದು ಮೊದಲನೇ ಪ್ರಹಾರದಿಂದ ಶುರು ಮಾಡಿ ಬೆಳಗ್ಗೆ 6 ಗಂಟೆವರೆಗೂ ಬರುವಂತಹ 4 ಪ್ರಹಾರಗಳು. ಸಂಜೆ 6ರಿಂದ 9, 9ರಿಂದ 12, 12ರಿಂದ 3, 3ರಿಂದ 6. 3ರಿಂದ 6 ಏನು ಬರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್, ಅತಿ ವಿಶೇಷವಾದ ಒಂದು ಪ್ರಹಾರ ಆಗಿರುತ್ತೆ. ಸೊ ನಾವು 6ರಿಂದ 9 ಗಂಟೆವರೆಗೂ ಮಾಡುವಂತಹ ಮೊದಲನೇ ಪ್ರಹಾರ ಏನಿರುತ್ತೆ, ಆ ಅಭಿಷೇಕವನ್ನು ಮಾಡೋದು ನಾವು ಪಾಪ ನಿವೃತ್ತಿಗೋಸ್ಕರ. ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪಾಪಗಳಾಗಿರ್ಬೋದು, ಅಥವಾ ಈ ಜನ್ಮದಲ್ಲಿ ನಾವು ಮಾಡ್ತಾ ಇರುವಂತಹ ಪಾಪಗಳಾಗಿರ್ಬೋದು, ಅವುಗಳ ನಿರ್ಮೂಲನೆಗೋಸ್ಕರ ನಾವು ಮೊದಲನೇ ಪ್ರಹಾರದಲ್ಲಿ ಅಭಿಷೇಕವನ್ನು ಮಾಡಿ ಮೃತ್ಯುಂಜಯ ಮಂತ್ರ ಆಗಿರ್ಬೋದು ಅಥವಾ ಓಂ ನಮಃ ಶಿವಾಯನ ನಾವು ಹೇಳ್ತೀವಿ. ಸರಿನಾ? ಎರಡನೇ ಪ್ರಹಾರ ಅಂದರೆ 9ರಿಂದ 12 ಗಂಟೆಗೆ ಬರುವಂತಹ ಎರಡನೇ ಪ್ರಹಾರದಲ್ಲಿ ಸೇಮ್ ರಿಪೀಟ್ ಆಗುತ್ತೆ. ಅಭಿಷೇಕ ಸೇಮ್ ರಿಪೀಟ್ ಆಗುತ್ತೆ, ಮಂತ್ರ, ಮೃತ್ಯುಂಜಯ ಮಂತ್ರ ಎಲ್ಲ ರಿಪೀಟ್ ಆಗುತ್ತೆ. ಬಟ್ ಈ ಪ್ರಹಾರದಲ್ಲಿ ನಾವು ಅಭಿಷೇಕ ಮಾಡಿದರೆ ನಮಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಹಾಗಾಗಿ ನಾವು ಇದನ್ನು ಮಾಡಬೇಕು. ಸೊ ಅದೇ ಥರ 12ರಿಂದ 3 ಗಂಟೆಗೆ ಬರೋವಂಥದ್ದು ಮೂರನೇ ಪ್ರಹಾರದಲ್ಲಿ ನಾವು ಮಾಡೋ ಅಭಿಷೇಕದಿಂದ ನಮಗೆ ಸಿಗೋದು ಇಚ್ಛಾಪೂರ್ತಿ. ಅಂದರೆ ನಾವೇನು ಇಷ್ಟಪಟ್ಟಿರ್ತೀವೋ, ನಮ್ಗೆ ಏನು ಬೇಕು ಅಂತ ನಾವು ಅಂದ್ಕೊಂಡಿರ್ತೀವಲ್ಲ, ಕುಟುಂಬ ಶಾಂತಿ ಇರ್ಬೋದು, ಅಥವಾ ಐಶ್ವರ್ಯ ಇರ್ಬೋದು, ಅಥವಾ ಗುಡ್ ಹೆಲ್ತ್ ಇರ್ಬೋದು, ಇದೆಲ್ಲ ನಮಗೆ ಸಿಗುತ್ತೆ. ಅದು ಮೂರನೇ ಪ್ರಹಾರದಲ್ಲಿ ಅಭಿಷೇಕ ಮಾಡಿದಾಗ. 4ನೇ ಪ್ರಹಾರ ಯಾಕೆ ಅತಿ ವಿಶೇಷ ಅಂತ ಅಂದರೆ, ಅದು ಮೋಕ್ಷ ಪ್ರಾಪ್ತಿಗೆ ಹೆಲ್ಪ್ ಮಾಡುತ್ತೆ. ಶಿವ ಕೂಡ ಮೋಕ್ಷ ಪ್ರಾಪ್ತಿಯಲ್ಲಿ ಒಬ್ಬ ಮೇನ್ ಪರ್ಸನ್. ಸೊ ಹಾಗಾಗಿ ಆ ಟೈಮಲ್ಲಿ ನಾವು ಅಭಿಷೇಕ ಮಾಡಿ ಮಹಾಮೃತ್ಯುಂಜಯ ಮಂತ್ರನಾಗಿರಲಿ ಅಥವಾ ಓಂ ನಮಃ ಶಿವಾಯ ಪಠನೆ ಮಾಡೋದಾಗಿರಲಿ, 108 ಸರಿ ಬರೆಯೋದಾಗಿರಲಿ ಮಾಡಿದರೆ ನಮಗೆ ಮೋಕ್ಷ ಪ್ರಾಪ್ತಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಪ್ರಹಾರದಲ್ಲಿ ಅಭಿಷೇಕ ಮಾಡೋದ್ರಿಂದ ಸಿಗುವಂತಹ ಲಾಭಗಳು. ಜೊತೆಗೆ ನಾವು ಈ ದಿವಸ ಏನನ್ನ ಮಾಡಬಾರ್ದು, ಇದು ತುಂಬ ಇಂಪಾರ್ಟೆಂಟು. ಸೊ ಎಲ್ಲರೂ ಹೇಳ್ತಾರೆ ಬರೀ ಕುಡಿಬಾರ್ದು, ತಿನ್ನಬಾರ್ದು, ಅಷ್ಟೇ ಅಲ್ಲ. ಈ ದಿವಸ ನಾವು ಏನನ್ನ ಮಾಡಬಾರ್ದು ಅಂತಂದರೆ, ಒಂದು ಮಾಂಸವನ್ನು ಸೇವಿಸಬಾರ್ದು, ಎರಡನೇದು ಮದ್ಯಪಾನ ಮಾಡಬಾರ್ದು. ಆಲ್ಕೋಹಾಲ್ ಯಾರು ತಗೋತಿದ್ರೆ ದಯವಿಟ್ಟು ಇಂಥ ದಿವಸ ತಗೋಬೇಡಿ. ಮೂರನೇದು ಬಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸೇವನೆ ಮಾಡಬಾರ್ದು. ಯಾಕೆ ಅನ್ನೋದು ತುಂಬ ರೀಸನ್ಸ್ ಇದೆ, ಬಟ್ ಅದನ್ನು ನಾನು ಇನ್ನೊಂದು ಟೈಮ್ ಹೇಳ್ತೀನಿ. ಬಟ್ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸೇವನೆನ ಪೂರ್ತಿ ಕಡಿಮೆ ಮಾಡಿ. ಅವತ್ತು ನಿಮಗೆ ಎಷ್ಟೊಂದು ವೀಡಿಯೋಸ್ ಸಿಗುತ್ತೆ ಯೂಟ್ಯೂಬ್ಸಲ್ಲಿ, ನೋಡ್ಕೊಂಡು ಮಾಡ್ಬೋದು. ಅಯ್ಯೋ ನನಗೆ ಈರುಳ್ಳಿ ಯೂಸ್ ಮಾಡಿದ್ರೆ ಅಡುಗೆನೇ ಮಾಡೋಕ್ಕೆ ಬರಲ್ಲ ಅಂತ ಹೇಳೋರು ಕೂಡ ಮಾಡ್ಬೋದು. ಸೊ ಯೂಸ್ ಮಾಡ್ದೇ ಮಾಡೋವಂಥ ಎಷ್ಟೊಂದು ಐಟಮ್ಸ್ ಇರುತ್ತೆ, ಅದನ್ನು ಟ್ರೈ ಮಾಡಿ. ಜೊತೆಗೆ ಇಷ್ಟಲ್ಲದೆ ಅವತ್ತಿನ ದಿವಸ ಆದಷ್ಟು ಸೈಲೆಂಟಾಗಿರಬೇಕು. ಜೊತೆಗೆ ಕೋಪ ಮಾಡ್ಕೋಬಾರ್ದು, ಜಗಳ ಆಡಬಾರ್ದು. ಇನ್ನು ಮೇನ್ ಅತಿಯಾಗಿ ನಿದ್ರೆ ಕೂಡ ಮಾಡಬಾರ್ದು. ಅವತ್ತು ಆದಷ್ಟು ಎಚ್ಚರವಾಗೇ ಇರಬೇಕು. ಸೊ ಇದು ನಾವು ಏನು ಮಾಡಬಾರ್ದು ಶಿವರಾತ್ರಿ ದಿವಸ ಅಂತ ಹೇಳೋದಕ್ಕೆ. ಸೊ ಇಷ್ಟು ನಾವು ಮಾಡಲೇಬೇಕಾಗಿರೋದು. ಸೊ ಈ ಥರ ನಾವು ಮಹಾಶಿವರಾತ್ರಿಯನ್ನು ಮಾಡೋದ್ರಿಂದ ಪೂರ್ತಿ ಫಲ ನಮಗೆ ಸಿಗುತ್ತೆ, ಶಿವನ ಅನುಗ್ರಹ ಸಿಗುತ್ತೆ. ಜೊತೆಗೆ ಮೇನಾಗಿ ನಾವು ಅಂಧಕಾರದಿಂದ ಅಥವಾ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗಲಿಕ್ಕೆ ಈ ದಿವಸ ನಮಗೆ ಹೆಲ್ಪ್ ಆಗುತ್ತೆ. ಸೊ ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಸಾವಿರಾರು ವರ್ಷಗಳ ತಪಸ್ಸು ಈ ಒಂದು ದಿವಸದ ಜಾಗರಣೆಯಲ್ಲಿ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಇದು ಶಿವರಾತ್ರಿಯ ಮಹತ್ವ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಏನಾದರೂ ಹೇಳೋದಿದ್ರೆ ಕಮೆಂಟ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು. ಹರೇ ಕೃಷ್ಣ.